ಆ ದೇವರು ನಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದ್ದಾನೆ. ಓಕೆ, ಆ ಮಣ್ಣಿನಲ್ಲಿ ಇವೆಲ್ಲ ಗುಣಗಳಿವೆ. ಈ ನಿಸರ್ಗದಲ್ಲಿ ಮತ್ತು ನಮ್ಮಲ್ಲಿ ದೇವರು ಏನೆಲ್ಲ ಕ್ಷಮತೆಗಳನ್ನ ಇಟ್ಟಿದ್ದಾನೋ, ಟ್ಯಾಲೆಂಟ್ಸ್ಗಳನ್ನ ಇಟ್ಟಿದ್ದಾನೋ, ಸ್ಕಿಲ್ಸ್ಗಳನ್ನ ಇಟ್ಟಿದ್ದಾನೋ, ಒಳಿತನ್ನು ಇಟ್ಟಿದ್ದಾನೋ, ಅದನ್ನು ಆಧ್ಯಾತ್ಮದ ಜೊತೆಗೆ ನಾವು ಅದರಲ್ಲಿ ಬೇರೂರಬೇಕು, ಸ್ಟ್ರಾಂಗ್ ಆಗಬೇಕು. ಏನು ಸರ್ ಇವತ್ತು ತೋಟಕ್ಕೆ ಬಂದುಬಿಟ್ಟಿದ್ದೀರಾ? ಅದೇ ನಿಸರ್ಗದ ಜೊತೆ ನಮ್ಮ ಒಂದು ಬಾಂಧವ್ಯ ಇರಲೇಬೇಕಲ್ವಾ. ಓ ಹಂಗಂತೀರಾ? ಮತ್ತು ನಾನು ನಿಮ್ಗೆ ಯಾವಾಗ ಹೇಳ್ತಾ ಇರ್ತೀನಲ್ವಾ, ದೇವ್ರು ಏನೆಲ್ಲ ಮಾಡಿದಾನೋ ಅದರ ಅದ್ಭುತದಂತೂ ಇದೆ. ಓಕೆ, ನೋಡಿ ನೀವು ಮೇಲೆ ಕ್ಯಾಮ್ರಾ ಮಾಡಿದ್ರೆ ಈ ತೋಟದಲ್ಲಿರುವ ಇವೆಲ್ಲ ಗಿಡಗಳು, ಮರಗಳು, ಈ ತೆಂಗಿನ ಮರ ಅಥವಾ ಎಲೆಗಳು ಒಂದೊಂದು ನೋಡೋ ಹಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ಇದರಿಂದ ಕಲಿಯೋಕ್ಕೆ ಪಾಠ ಕೂಡ ಇದೆ. ಈ ಒಂದು ಮರ, ಪ್ರತಿಯೊಂದು ಮರ, ಹೆಚ್ಚೆಲ್ಲ ಮರ ಭೂಮಿಯಲ್ಲಿ ಅದಕ್ಕೇನೆಲ್ಲ ಸಿಗುತ್ತೋ, ಏನು ನ್ಯೂಟ್ರಿಷನ್ ಸಿಗುತ್ತೋ, ಅದಕ್ಕೆ ಪೋಷಕಾಂಶಗಳು ಸಿಗುತ್ತೋ ಅದನ್ನೆಲ್ಲ ತಗೊಳುತ್ತೆ. ಹೇಗೆ ತಗೊಳುತ್ತೆ ಅಂತ ಅದ್ರ ಬೇರುಗಳನ್ನು ನೀವು ನೋಡಿದ್ರೆ ಬೇರುಗಳನ್ನು ಎಲ್ಲ ಕಡೆ ಹರಡಿವೆ ಒಳಗೆ, ಭೂಮಿಯೊಳಗೆ. ಕೆಲವೊಂದು ಮರಗಳಂತೂ, ಆಲದ ಮರವೆಲ್ಲ ಅಂತೂ ಎಷ್ಟೋ 100 ಮೀಟರ್ ದೂರ ಕೂಡ ಹರಡಿರುತ್ತೆ. ಕೆಲವೊಂದು ನೀವು ದೊಡ್ಡ ದೊಡ್ಡ ಕಾಡುಗಳೆಲ್ಲ ನೋಡಿದ್ರೆ ಕೆಲವೊಂದು ಮರಗಳಲ್ಲಿ. ಇಲ್ಲಿಂದ ನಮಗೆ ಕಲಿಯೋಕೆ ಪಾಠ ಏನಂದರೆ, ಆ ದೇವರು ನಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದ್ದಾನೆ. ಓಕೆ, ಆ ಮಣ್ಣಿನಲ್ಲಿ ಇವೆಲ್ಲ ಗುಣಗಳಿವೆ, ಆ ಪೋಷಕಾಂಶಗಳಿವೆ. ಆ ಮಣ್ಣಿನಿಂದ ಪೋಷಕಾಂಶಗಳು ತೊಗೊಳ್ಬೇಕಂದ್ರೆ ನಮ್ಮ ಬೇರುಗಳು ಗಟ್ಟಿಯಾಗಿರಬೇಕು, ರೂಟ್ಸ್ಗಳು ಸ್ಟ್ರಾಂಗ್ ಆಗಿರಬೇಕು. ನಮ್ಮ ರೂಟ್ಸ್ಗಳು ಸ್ಟ್ರಾಂಗ್ ಆಗಿದ್ರೆ ನಾವೇನಾಗ್ತೀವಿ, ಆಮೇಲೆ ಈ ಮರದ ಥರ ಬೆಳೆ ನಿಂದಿರ್ತೀವಿ. ಬೆಳೆ ನಿಂದಿರೋದಷ್ಟೇ ಅಲ್ವಾ, ಯಾರ್ಯಾರು ಅಕ್ಕಪಕ್ಕದಲ್ಲಿ ಇರ್ತೀವಲ್ಲೋ ಅವರಿಗೆಲ್ಲ ನಮ್ಮಿಂದ ಛಾಯೆ ಕೂಡ ಸಿಗುತ್ತೆ. ಓಕೆ, ಶೇಡ್ ಸಿಗುತ್ತೆ. ಓಕೆ, ಹಿತವಾಗಿರುತ್ತೆ, ತಂಪಾಗಿರುತ್ತೆ. ಮತ್ತು ನಮ್ಮ ಒಂದು ಹಣ್ಣುಗಳೇ, ಅದು ನೋಡಿ ಗಿಡದ ಹಣ್ಣುಗಳು, ಇದು ತೆಂಗಿನಕಾಯಿ ಹಣ್ಣು ಅಲ್ಲ, ಕಾಯಿ, ತೆಂಗಿನಕಾಯಿ. ಅದರಿಂದ ಕೊಬ್ಬರಿ ತಿಂತೀವಿ, ಅದರ ನೀರನ್ನು ನಾವು ಸೇವಿಸ್ತೀವಿ. ಇದರ ಪ್ರತಿಯೊಂದು ಭಾಗ ಕೂಡ ನಮಗೆ ಕೆಲಸಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಹೌದು. ಸೊ ನಾವು ಕೂಡ ಹಾಗೆ ಆಗಬೇಕು. ಓಕೆ, ಈ ನಿಸರ್ಗದಲ್ಲಿ ಮತ್ತು ನಮ್ಮಲ್ಲಿ ದೇವರು ಏನೆಲ್ಲ ಕ್ಷಮತೆಗಳನ್ನ ಇಟ್ಟಿದ್ದಾನೋ, ಟ್ಯಾಲೆಂಟ್ಸ್ಗಳನ್ನ ಇಟ್ಟಿದ್ದಾನೋ, ಸ್ಕಿಲ್ಸ್ಗಳನ್ನ ಇಟ್ಟಿದ್ದಾನೋ, ಒಳಿತನ್ನು ಇಟ್ಟಿದ್ದಾನೋ, ಅದನ್ನು ಆಧ್ಯಾತ್ಮದ ಜೊತೆಗೆ ನಾವು ಅದರಲ್ಲಿ ಬೇರೂರಬೇಕು, ಸ್ಟ್ರಾಂಗ್ ಆಗಬೇಕು, ಗಟ್ಟಿಯಾಗಬೇಕು. ಗಟ್ಟಿಯಾಗಿ ನಾವು ನಮ್ಮ ರೂಟ್ಸ್ ಮೇಲೆ ನಾವು ನಿಂತರೆ ಅವಾಗ ಏನಾಗುತ್ತೆ, ನಾವು ಗಿಡದ ಥರ ಬೆಳೆದು ನಿಂತಿರ್ತೀವಿ. ಓಕೆ, ನಮ್ಮಿಂದ ಎಲ್ಲರಿಗೆ ಒಳ್ಳೇದಾಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ ಅಂತ ಮಾಡಬಾರ್ದು. ಇದು ಸರಿ, ದೇವರು ನಮ್ಗೆ ಈ ರೀತಿ ನೀಡಿದ್ದಾನೆ, ಈ ರೀತಿ ಒಂದು ಕ್ವಾಲಿಟೀಸ್ ನೀಡಿದ್ದಾನೆ, ಈ ಗುಣಗಳನ್ನು ನೀಡಿದ್ದಾನೆ ಅಂತ ಆ ಗುಣಗಳ ಮೇಲೆ ನಾವು ನಿಂತಿರಬೇಕು. ಯಾಕಂದ್ರೆ ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಓಕೆ, ಇದು ನೋಡಿ, ನಿಸರ್ಗ ಇದಕ್ಕೆ ಹೇಗೆ ಮಾಡಿದ್ದಾನೋ ಅದು ಹಾಗೇ ಇದೆ. ನಾವೆಲ್ಲ ನಿಸರ್ಗದ ವಿರುದ್ಧ ಹೋಗೋರು. ನಿಸರ್ಗ ನಮ್ಗೆ ಹೇಗೆ ಮಾಡಿದ್ದೀನೋ, ದೇವ್ರು ನಮ್ಗೆ ಯಾವ ರೀತಿ ರೂಪಿಸಿದಾನೋ, ನಾವು ಆ ರೀತಿ ಇದ್ರೆ, ಆ ಗುಣಗಳ ಮೇಲೆ ನಾವು ಸ್ಥಿರವಾಗಿ ನಿಂತಿದ್ರೆ, ಬಲವಾಗಿ ನಿಂತಿದ್ರೆ, ನಮ್ಮ ಬೇರುಗಳು ಗಟ್ಟಿಯಾಗಿದ್ರೆ, ನಾವು ಕೂಡ ಇದು ಯಾವ ರೀತಿ ಬೇರೆಯವರಿಗೆಲ್ಲ ಇದರಿಂದ ಹಿತವಾಗ್ತಾ ಇದೆನೋ, ಇದರಿಂದ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆನೋ, ನಮ್ಮಿಂದ ಕೂಡ ಜನರಿಗೆ ಒಳ್ಳೇದೇ ಆಗುತ್ತೆ. ಇದರ ಹಣ್ಣು, ಕಾಯಿ, ಇದರ ಎಲೆ ಎಲ್ಲದರಿಂದ ನಮಗೆ ಬೆನಿಫಿಟ್ ಇದೆ, ನಮಗೆ ಉಪಯೋಗ ಇದೆ. ಅದೇ ರೀತಿ ನಮ್ಮಿಂದ ಕೂಡ ಜನರಿಗೆ ಒಳ್ಳೆಯದಾಗುತ್ತೆ. ಇದೇ ನಾವು ಇದರಿಂದ ಕಲಿಯಬಹುದಂತ ಒಂದು ಪಾಠ. ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಇವಾಗ ನೀವು ಹೇಳಿದ್ರಿ ಬೇರು ಗಟ್ಟಿಯಾಗಿರ್ಬೇಕು ಅಂತ. ಆ ಬೇರನ್ನ ಗಟ್ಟಿಯಾಗಿರಿಸ್ಕೊಳ್ಳೋಕೆ ಏನು ಮಾಡಬೇಕು? ಒಂದೆರಡು ಸಣ್ಣ ಉದಾಹರಣೆ ನೋಡಿ. ಈ ಮರದ ಬೇರುಗಳು, ಇದು ಆ ಬೇರುಗಳನ್ನು ಮಣ್ಣೊಳಗೆ ಬಿಟ್ಟಿದೆ, ಮತ್ತೆ ಗಟ್ಟಿಯಾಗಿ ಹಿಡಿದಿದೆ. ಇದರ ಅರ್ಥ ಏನೋ, ಇದು ಗಿಡ, ಈ ಮರ ಆ ಎಫರ್ಟನ್ನು ಹಾಕ್ತಾ ಇದೆ. ಎಫರ್ಟ್ ಇಲ್ಲದೆ ಏನೂ ಸಿಗೋದಿಲ್ಲ. ಓಕೆ, ಓಕೆ, ಮಣ್ಣಲ್ಲಿ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳಿಲ್ವಾ, ಮಣ್ಣಿನ ಗುಣಮಟ್ಟ ಕಡಿಮೆ ಇದೆ, ಅದು ಏನು ಮಾಡೋಕ್ಕಾಗಲ್ಲ. ಅದು ತನ್ನ ಕರ್ತವ್ಯನ ಮಾಡಬೇಕು. ಗೀತೆಯಲ್ಲಿ ಇದೆ, ಹೇಳಲಾಗಿದೆ ಅಲ್ವಾ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನಗೆ ಅಧಿಕಾರ, ನಮಗೆ ಏನು ಕಂಟ್ರೋಲ್ ಇದೆ ಅಲ್ವಾ, ನಮ್ಮ ಕರ್ಮಗಳ ಮೇಲೆ, ನಮ್ಮ ಕಾರ್ಯಗಳ ಮೇಲೆ ನಾವೇನ್ ಮಾಡ್ಬೋದು. ನಮ್ಮ ಕೆಲಸ ಬೇರುಗಳನ್ನ ಊರೋದು, ಅಕ್ಕಪಕ್ಕದಲ್ಲಿರುವ ಎಲ್ಲ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಅದರಲ್ಲಿರುವ ಪೋಷಕಾಂಶ ಎಷ್ಟು ಸಿಗುತ್ತೋ ಅದನ್ನ ಹೀರಿಕೊಳ್ಳೋದು, ತಗೊಳ್ಳೋದು, ಅದು ನಮ್ಮ ಕೆಲಸ. ನಾವು ಅದನ್ನೇ ಮಾಡಬೇಕು, ಅದನ್ನೇ ಕರ್ಮ ಅಂತಾರೆ. ಮಾ ಫಲೇಷು ಕದಾಚನ ಅಂದ್ರೆ ಫಲದ ಮೇಲೆ ನಮಗೆ ಯಾವ ಕಂಟ್ರೋಲ್ ಕೂಡ ಇಲ್ಲ. ಈಗ ಮಣ್ಣೆ ಚೆನ್ನಾಗಿಲ್ಲ, ಅದ್ರ ಗುಣಮಟ್ಟ ಕಡಿಮೆ ಇದೆ, ಅದರಲ್ಲಿ ರಸಾಯನ ಇಲ್ಲ, ಗೊಬ್ಬರ ಹಾಕ್ತಾ ಇಲ್ಲ ಯಾರು, ಅದರಲ್ಲಿ ಬೇಕಾಗಿರೋ ಎಲ್ಲ ಒಂದು ಪೋಷಕಾಂಶಗಳಿಲ್ಲ ಅಂದ್ರೆ ಆ ಗಿಡ ವೀಕ್ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಆದ್ರೆ ಅದು ತನ್ನ ಕೆಲಸ ಮಾಡಿದೆ ಇಲ್ವೋ. ಅದೇ ರೀತಿ ನಾವು ನೋಡಿದ್ರೆ ನಮ್ಮಲ್ಲಿ ದೇವ್ರು ಯಾವ ರೀತಿಯ ಕೊರತೆ ಇಟ್ಟಿಲ್ಲ. ಮಣ್ಣಲ್ಲಿ ಕೊರತೆ ಇರ್ಬೋದು, ನಮ್ಮಲ್ಲಿ ಕೊರತೆ ಇಲ್ಲ, ಎಲ್ಲ ಕೊಟ್ಟಿದ್ದಾನೆ, ನಾವು ಮರ್ತಿದ್ದೇವೆ. ಆಲ್ರೆಡಿ ಎಲ್ಲ ಇದೆ. ನಮಗೆ ಸರಿ ಏನಂತ ಗೊತ್ತು, ತಪ್ಪೇನಂತ ಗೊತ್ತು. ನಾವು ದೇವ್ರ ಜೊತೆ ನಾವು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಆ ಒಂದು ಕೆಪಾಬಿಲಿಟಿಯನ್ನು ಕೂಡ ದೇವ್ರು ಕೊಟ್ಟಿದ್ದಾನೆ, ನಮಗೆ ತಿಳ್ಕೊಳ್ಳುವ ಒಂದು ಕೆಪಾಸಿಟಿನ ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟಿದ್ದಾನೆ. ಏನ್ ಕೊರತೆನೇ ಇಲ್ಲ ನಮ್ಮ ಹತ್ರ. ಫಲವತ್ತಾದ ಭೂಮಿ ಏನು ಇದೆ ಅಲ್ವಾ, ಜಮೀನು ಇರುತ್ತಲ್ವಾ, ಅದೇ ರೀತಿ ಫಲವತ್ತಾದ ಒಂದು ಮನಸ್ಸು ನಮಗೆ ದೇವ್ರು ಕೊಟ್ಟಿದ್ದಾನೆ. ನಾವು ಅದನ್ನ ಮಲಿನಗೊಳಿಸಿದ್ದೇವೆ.
ಮಲಿನಗೊಳಿಸಿದಕ್ಕಾಗಿ ಇವತ್ತು ನಾವೇನಾಗ್ತಾ ಈ ತೆಂಗಿನ ಮರ ಥರ ನಿಂತಿಲ್ಲ ನಾವು, ಹಾಂ ಹಾಂ ಕುಸ್ತು ಹೋಗಿ ನಿಂತಿದ್ವಿ. ಈ ತೆಂಗಿನ ಮರದ ಹಾಗೆ ನಾವು ಸ್ಟ್ರಾಂಗ್ ಆಗಿ ನಿಂತಿರ್ಬೇಕಾದ್ರೆ, ಬೇರೆ ಗಟ್ಟಿ ಬಿಡ್ಬೇಕಾದ್ರೆ ನಮ್ಮ ಎಫರ್ಟ್ನ ನಾವು ಮಾಡಬೇಕು. ಓಕೆ, ಅಂದ್ರೆ ನಾವು ಫಸ್ಟ್ ನಿರ್ಧಾರ ಮಾಡಬೇಕು. ಹೌದು, ನಾನು ಮಾಲಿನ್ಯವನ್ನು ದೂರ ಮಾಡಬೇಕು. ಹಾಂ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿ ನೋಡಿ, ನೀರು ಹೇಗಿರುತ್ತೆ ಅಂದ್ರೆ ಮಾಲಿನ್ಯವನ್ನು ಬಿಟ್ಟು ಹೋಗುತ್ತೆ, ಅದಕ್ಕೆ ಕ್ಲೀನ್ ಆಗಿರುತ್ತೆ. ಓಕೆ, ಆ ಮಾಲಿನ್ಯತೆಯಿಂದ ಹೊರಗೆ ಬರಬೇಕು, ಆತ್ಮ ಪರಿಶುದ್ಧಿ ಮಾಡ್ಕೊಳ್ಬೇಕು. ಧ್ಯಾನದಿಂದ ಆಗಲಿ, ದೇವರ ನಾಮಸ್ಮರಣೆಯಿಂದ ಆಗಲಿ, ಮತ್ತೆ ಒಳಿತಿನ ಕೆಲಸದಿಂದ ಆಗಲಿ, ಓಕೆ, ಒಳ್ಳೆಯ ಸಜ್ಜನರ ಒಂದು ಸಂಘದಿಂದ ಆಗಲಿ, ಎಲ್ಲದಿಂದ ಮನುಷ್ಯನ ನಿರ್ಮಲ ಆಗುತ್ತೆ. ನಿರ್ಮಲ ಆದಾಗ ನಾವು ನಮ್ಮ ಬೇರುಗಳನ್ನ ಗಟ್ಟಿ ಮಾಡಬೇಕು. ಇದರಲ್ಲಿ ನಾವು ಎಫರ್ಟ್ಸ್ ಅನ್ನು ಹಾಕಬೇಕು, ಪರಿಶ್ರಮವನ್ನು ಹಾಕಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಏನು ಸಿಗೋದಿಲ್ಲ, ಕರ್ಮವಿಲ್ಲದೆ ಏನು ಸಿಗೋದಿಲ್ಲ. ಓಕೆ, ನೋಡಿ, ಕರ್ಮ ಮಾಡಿದ ಮೇಲೆ ಕೆಲವೊಂದು ಸರ್ತಿ ಫಲ ಸಿಗ್ಲಿಕ್ಕಿಲ್ಲ, ಪಾಸಿಬಿಲಿಟಿ ಇದೆ. ಓಕೆ, ಆದ್ರೆ ಕರ್ಮ ಮಾಡದೆ ಫಲ ಅಂತೂ ಸಿಗೋದಿಲ್ಲ. ಮಾಡಲೇಬೇಕು. ಇದು ಲಾಟ್ರಿ ಅಲ್ಲ, ಇದು ಲಾಟ್ರಿ ಕೋಟ್ಯಾನ್ ಜನರಲ್ಲಿ ಒಬ್ಬನಿಗೆ ಹತ್ತುತ್ತೆ. ಲಾಟ್ರಿ ಮೇಲೆ ನಂಬ್ಕೊಂಡು ಕೂತ್ಕೋಬಾರ್ದು, ಎಫರ್ಟ್ಸ್ ಹಾಕ್ಬೇಕು. ಮತ್ತೆ ಒಂದ್ ಭರವಸೆ ಇರ್ಬೇಕಂದ್ರೆ ನಾನು ಕರ್ಮ ಮಾಡಿದ್ದೇನೆ ಅಂದ್ರೆ ಫಲ ಸಿಗುತ್ತೆ ದೇವ್ರ ಕಡೆಯಿಂದ. ಓಕೆ, ಅವನು ಈಗ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಕೊಡ್ತಾನೆ, ನಾಳೆ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಕೊಡ್ತಾನೆ. ಈ ಗಿಡ ನಾವು ಇದನ್ನ ಇಲ್ಲಿ ಇದು ಬೀಜವನ್ನ ಬಿತ್ತೋರು ಇವತ್ತು ಬಿತ್ತಿರ್ಲಿಲ್ಲ, ನಿನ್ನೆ ರಾತ್ರಿ ಬಿತ್ತಿಲ್ಲ, ಎಷ್ಟೋ ವರ್ಷಗಳ ಮುಂಚೆ. ಅದಾದ್ಮೇಲೆ ಪರಿಶ್ರಮ, ನೀರ್ ಹಾಕ್ಬೇಕು, ಗೊಬ್ಬರ ಹಾಕಬೇಕು, ಅಷ್ಟು ತಾಳ್ಮೆ ಬೇಕು. ಅದೆಲ್ಲ ಆದ್ಮೇಲೆ ಎಲ್ಲ ಬಿಸಿಲು ಮಳೆ ಗಾಳಿ ಎಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಒಂದ್ ಟೈಮ್ ಆದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಇದು ಗಟ್ಟಿಯಾಗಿ ನಿಂತಿದೆ. ನಾವು ಕೂಡ ಹಾಗೆ, ನಾವು ಕೂಡ ಈ ಮರದ ತರ ಫಲವತ್ತಾದ ಒಂದು ಮರ ಆಗ್ಬೋದು, ನಮ್ಮಿಂದ ಎಲ್ರಿಗೆ ಒಳ್ಳೇದಾಗುತ್ತೆ, ಫಲಪ್ರದವಾದ ಒಂದು ಮರ ಆದ ಮನುಷ್ಯ ಆಗ್ಬೋದು ನಾವು. ಆದ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ, ಮತ್ತೆ ಸ್ವಲ್ಪ ಸ್ವಲ್ಪ ಹಾರ್ಡ್ ವರ್ಕ್, ಸ್ವಲ್ಪ ಎಫರ್ಟ್ಸ್, ಸ್ವಲ್ಪ ಪರಿಶ್ರಮ, ಸ್ವಲ್ಪ ಒಳ್ಳೆಯ ಕರ್ಮ, ಇದು ಮಾಡಿದ್ರೆ ನಾವು ಕೂಡ ಈ ರೀತಿ ಆಗ್ಬೋದು. ಓಕೆ, ಧನ್ಯವಾದಗಳು ಸರ್. ತುಂಬ ಒಳ್ಳೆ ಇದು ಸಂದೇಶ ಹೇಳಿದ್ದೀರಾ.